ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಯಾವುದೇ ಎರಡು ರಾಷ್ಟ್ರಗಳ ನಡುವೆ ರಣಗಾಹಳೆ ಮೊಳಗಿದಾಗ ಅಲ್ಲಿ ಕೇವಲ ಶಸ್ತ್ರಾಸ್ತ್ರಗಳಿಗಿಂತ ಗುಪ್ತಚರ ಮಾಹಿತಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ. ಶತ್ರುಪಾಳ್ಯದ ಪ್ರತಿಯೊಂದು ರಹಸ್ಯ, ಪ್ರತಿಯೊಂದು ಹೆಜ್ಜೆ ನಿಖರ ಮಾಹಿತಿ ಯಾವ ದೇಶದ ಬಳಿ ಇರುತ್ತೋ ಆ ದೇಶ ಯುದ್ಧ ಭೂಮಿಯಲ್ಲಿ ಅಂತಿಮವಾಗಿ ವಿಜಯ ಪತಾಕೆಯನ್ನು ಹಾರಿಸ್ತದೆ. ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಮತ್ತೊಮ್ಮೆ ಅಧಿಕೃತವಾಗಿ ಯುದ್ಧ ಘೋಷಣೆ ಆಗಿದೆ. ಕಳೆದ ವರ್ಷ ಜೂನ್ 13ನೇ ತಾರೀಕು ಇಸ್ರೇಲು ಇರಾನ್ ಮೇಲೆ ತನ್ನ ಮೊದಲ ಮತ್ತು ಬೃಹತ್ ಮಟ್ಟದ ಭೀಕರ ದಾಳಿಯನ್ನು ನಡೆಸಿತು. ಈ ದಾಳಿಯ ಪರಿಣಾಮ ಎಷ್ಟಿತ್ತಂದರೆ ಇರಾನಿನ 20ಕ್ಕೂ ಅಧಿಕ ಟಾಪ್ ಮಿಲಿಟರಿ ಕಮಾಂಡರ್ಗಳು ಹಾಗೂ 5-6 ಪ್ರಮುಖ ಪರಮಾಣು ವಿಜ್ಞಾನಿಗಳು ಒಂದು ಕ್ಷಣದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ರು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ಅತಿ ಮುಖ್ಯವಾದ ಹಾಗೂ ಕಟ್ಟು ವಾಸ್ತವ ಏನಂತಂದರೆ ಇಸ್ರೇಲ್ ಈ ದಾಳಿಯನ್ನು ಕೇವಲ ಹೊರಗಿನಿಂದ ಮಾಡಿದ್ದಲ್ಲ, ಬದಲಾಗಿ ಇರಾನಿನ ಆಂತರಿಕ ವ್ಯವಸ್ಥೆಯೊಳಗೆ ನುಗ್ಗಿ ಅದರ ಬೇರುಗಳನ್ನೇ ಹಲುಗಾಡಿಸಿತ್ತು. ಪ್ರತಿಯೊಬ್ಬ ಕಮಾಂಡರ್ ಮತ್ತು ವಿಜ್ಞಾನಿಯ ನಿಖರವಾದ ಲೊಕೇಶನ್ನು ಇಸ್ರೇಲ್ನ ಬೆರಳ ತುದಿಯಲ್ಲಿತ್ತು. ಇರಾನಿನ ಟಾಪ್ ಕಮಾಂಡರ್ಗಳು ಯಾವ ಕಟ್ಟಡದ ಯಾವ ಕೊಠಡಿಯಲ್ಲಿ ರಹಸ್ಯ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋ ಇಂಚಿಂಚು ಮಾಹಿತಿ ಇಸ್ರೇಲ್ ಬಳಿ ಇತ್ತು. ಕೇವಲ ಅದಿಷ್ಟೇ ಅಲ್ಲ, ಪರಮಾಣು ವಿಜ್ಞಾನಿಗಳ ವಾಸಸ್ಥಳಗಳ ಸಂಪೂರ್ಣ ಜಾತಕವೇ ಇಸ್ರೇಲ್ ಕೈ ಸೇರಿತ್ತು. ಕಳೆದ 8 ವರ್ಷಗಳಿಂದ ಇಸ್ರೇಲು ಇರಾನಿನ ನೆಲದಲ್ಲೇ ತನ್ನ ಮಿಸೈಲ್ ಫ್ಯಾಕ್ಟ್ರಿಗಳನ್ನು ಹಾಗೂ ಡ್ರೋನ್ ವರ್ಕ್ಶಾಪ್ಗಳನ್ನು ಅತ್ಯಂತ ಗುಪ್ತವಾಗಿ ಸ್ಥಾಪಿಸಿಕೊಂಡು ಕಾರ್ಯಾಚರಣೆ ನಡೆಸ್ತಾ ಬಂದಿದೆ. ಕಳೆದ 8 ವರ್ಷಗಳಿಂದ ಇಸ್ರೇಲು ಇರಾನಿನ ನೆಲದಲ್ಲೇ ತನ್ನ ಮಿಸೈಲ್ ಫ್ಯಾಕ್ಟ್ರಿಗಳನ್ನು ಹಾಗೂ ಡ್ರೋನ್ ವರ್ಕ್ಶಾಪ್ಗಳನ್ನು ಅತ್ಯಂತ ಗುಪ್ತವಾಗಿ ಸ್ಥಾಪಿಸಿಕೊಂಡು ಕಾರ್ಯಾಚರಣೆ ನಡೆಸ್ತಾ ಬಂದಿದೆ. ಇಸ್ರೇಲ್ನ ಕುಖ್ಯಾತ ಹಾಗೂ ಜಗತ್ತಿನ ಅತ್ಯಂತ ಅಪಾಯಕಾರಿ ಗುಪ್ತಚರ ಸಂಸ್ಥೆಯಾದ ಮೊಸಾದು ಪ್ರಸ್ತುತ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಸಕ್ರಿಯವಾಗಿರೋದು ಇರಾನ್ ದೇಶದಲ್ಲೇ. ಕಳೆದ 3 ವರ್ಷಗಳಿಂದ ಮೊಸಾದು ಇರಾನ್ನಲ್ಲಿ ತನ್ನ ಬೇರುಗಳನ್ನು ಎಷ್ಟು ಭದ್ರವಾಗಿ ಊರಿದೆ ಅಂತಂದರೆ ಮಿಸೈಲ್ ಮತ್ತು ಡ್ರೋನ್ಗಳನ್ನು ಸಾಗಿಸೋದಕ್ಕೆ ವಾಹನಗಳ ವ್ಯವಸ್ಥೆಯನ್ನು ಕೂಡ ಇರಾನಿನ ಒಳಗಡೆನೆ ಮಾಡಿಕೊಂಡಿದೆ. ಇಷ್ಟೆಲ್ಲ ದೇಶದ್ರೋಹದ ಕೆಲಸಗಳು ತಮ್ಮದೇ ನೆಲದಲ್ಲಿ ತಮ್ಮದೇ ಮೂಗಿನ ನೇರಕ್ಕೆ ನಡೀತಾ ಇದ್ರೂ ಇರಾನ್ನ ಭದ್ರತಾ ಸಂಸ್ಥೆಗಳಿಗೆ ಇದರ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ. ವಿಪರ್ಯಾಸ ಏನಂದರೆ ಈ ಇಡೀ ಕಾರ್ಯಾಚರಣೆಯಲ್ಲಿ ಇರಾನಿನ ಅತ್ಯುನ್ನತ ಕಮಾಂಡರ್ಗಳೇ ಬಲಿಪಶುಗಳಾದರು. ಮೊಸಾದ್ನ ಈ ಜಾಲಕ್ಕೆ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಾಮೆನಿ ಕೂಡ ಮರುಳಾಗಿದ್ರು ಅನ್ನೋದು ನಿಜಕ್ಕೂ ಆಘಾತಕಾರಿ. ಇಷ್ಟೊಂದು ಬೃಹತ್ ಹಾಗೂ ಯಶಸ್ವಿ ಆಪರೇಷನ್ನ ಹಿಂದಿನ ರೂವಾರಿ ಯಾರು ಗೊತ್ತಾ? ಕೇವಲ ಒಬ್ಬ ಮಹಿಳೆ, ಅಂದರೆ ತನ್ನ ಮೈ ಮಾರಿಕೊಳ್ಳುವ ಮಹಿಳೆ. ಇಸ್ರೇಲ್ನ ಮೊಸಾದು ತನ್ನ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿದ್ದು ಒಂದು ಹೆಣ್ಣನ್ನು. ಆಕೆಯ ಮೂಲಕವೇ ಇರಾನ್ನ ಟಾಪ್ ಕಮಾಂಡರ್ಗಳ ಸಂಪೂರ್ಣ ಜಾತಕವನ್ನು ಕಲೆ ಹಾಕಲಾಯಿತು. ವಿಜ್ಞಾನಿಗಳ ಲೊಕೇಶನ್ ಟ್ರೇಸ್ ಮಾಡಲಾಯಿತು. ಇರಾನ್ನಲ್ಲೇ ಇದ್ದುಕೊಂಡು ಇಡೀ ಇರಾನ್ ವ್ಯವಸ್ಥೆಗೆ ಮಣ್ಣೆರಚಿದ ಆ ಖತರ್ನಾಕ್ ಮಹಿಳೆ ಯಾರು? ಆಕೆ ಇರಾನಿನ ಉನ್ನತ ನಾಯಕರನ್ನು ತನ್ನ ಬಲೆಗೆ ಬೀಳಿಸ್ಕೊಂಡಿದ್ದು ಹೇಗೆ? ಮೈ ಮಾರ್ಕೊಂಡಿದ್ದಷ್ಟೇ ಅಲ್ಲದೆ ಇನ್ನೂ ಏನೇನು ಮಾಡಿದ್ಲು? ಮೊಸಾದ್ನ ಸ್ಪೈ ಆಗಿದ್ದ ಯಹೂದಿ ಮಹಿಳೆ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಮಾಡಿದ ಕರಾಳ ಕೃತ್ಯಗಳೇನು? ಈಕೆಯ ಪ್ರತಿಯೊಂದು ಕುತಂತ್ರಗಳನ್ನು ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ತೀನಿ. ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಈಕೆ ಹೆಸರು ಕ್ಯಾಥರಿನ್ ಪೆರೆಜ್ ಶಗ್ದಮ್ ಅಂತ. ಈಕೆ ಫೋಟೋಗಳನ್ನು ನೋಡಿದರೆ ಅಪ್ಪಟ ಹಾಗೂ ಸಂಪ್ರದಾಯಸ್ಥ ಮುಸ್ಲಿಂ ಮಹಿಳೆಯ ರೀತಿ ಕಾಣ್ತಾಳೆ. ಸಾಂಪ್ರದಾಯಿಕ ಹಿಜಾಬ್ ಧರಿಸಿ ಹಣೆ ಮೇಲೆ ಹಿಮಾಮೆ ಹುಸೇನ್ ಅನ್ನೋ ಪಟ್ಟಿಯನ್ನು ಕಟ್ಕೊಂಡಿರೋ ಈಕೆಯನ್ನು ನೋಡಿದರೆ ಯಾರಾದರೂ ಮೋಸ ಹೋಗೋದು ಪಕ್ಕಾನೆ. ಆದರೆ ಇದು ಕೇವಲ ಅವಳ ಮುಖವಾಡ ಮಾತ್ರ. ಅಂತರಂಗದಲ್ಲಿ ಆಕೆ ಒಬ್ಬ ಕಡು ಯಹೂದಿ ಮತ್ತು ಮೊಸಾದ್ನ ಅತ್ಯಂತ ಪ್ರಭಾವಶಾಲಿ ಏಜೆಂಟ್ ಆಗಿದ್ಲು. ಆಕೆ ಎಷ್ಟು ಪ್ರಭಾವಶಾಲಿ ಅಂದರೆ ಸಾಕ್ಷಾತ್ ಇರಾನಿನ ಸುಪ್ರೀಂ ಲೀಡರ್ ಆಗಿದ್ದ ಖಾಮೆನಿ ಜೊತೆಗೇನೆ ನೇರ ಸಂಪರ್ಕ ಬೆಳೆಸ್ಕೊಳ್ಳುವಷ್ಟು ಆಕೆಯ ಜಾಲ ಹರಡಿತ್ತು. ಫ್ರಾನ್ಸ್ ಮೂಲದ ಯಹೂದಿ ಕುಟುಂಬದಲ್ಲಿ ಜನಿಸಿದ ಈ ಕ್ಯಾಥರಿನ್ನು ಯೆಮನ್ನಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಆ ಸಮಯದಲ್ಲಿ ಅಲ್ಲಿನ ಮುಸ್ಲಿಂ ಯುವಕನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ. ಅದೇ ನೆಪದಲ್ಲಿ ತನ್ನ ಯಹೂದಿ ಧರ್ಮವನ್ನು ಬಿಟ್ಟು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡ್ತಾಳೆ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಒಂದು ಸೂಕ್ಷ್ಮ ವಿಚಾರ ಇದೆ. ಬೇರೆ ಯಾವುದೇ ಧರ್ಮದವರು, ಉದಾಹರಣೆಗೆ ಹಿಂದೂ ಅಥವಾ ಮುಸ್ಲಿಮರು ತಮ್ಮ ಧರ್ಮವನ್ನು ಪರಸ್ಪರ ಬದಲಾಯಿಸ್ಕೊಳ್ಬೋದು. ಹಿಂದೂಗಳು ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ಬೋದು, ಮುಸ್ಲಿಮರು ಹಿಂದೂ ಧರ್ಮಕ್ಕೂ ಹೋಗ್ಬೋದು, ಕ್ರಿಶ್ಚಿಯನ್ ಧರ್ಮಕ್ಕೂ ಹೋಗ್ಬೋದು, ಯಹೂದಿಗಳು ಕೂಡ ಬೇಕಾದರೆ ಅವರು ಬೇರೆ ಧರ್ಮಕ್ಕೆ ಮತಾಂತರಗೊಳ್ಬೋದು. ಆದರೆ ಬೇರೆ ಧರ್ಮದವರು ಯಹೂದಿ ಧರ್ಮವನ್ನು ಸೇರೋದಕ್ಕೆ ಅವಕಾಶ ಇಲ್ಲ. ಅವರು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಬೇರೆ ಧರ್ಮದವರು ನಮ್ಮ ಧರ್ಮದೊಳಗೆ ಬರೋದು ಬೇಕಾಗಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ.
ಇದನ್ನು ಇಲ್ಲಿ ನಿಂತ್ಕೊಂಡು ಯಹೂದಿಗಳ ಪರವಾಗಿ ಸ್ಟ್ಯಾಂಡ್ ಹಾಕಿ ಕಾಲು ನೋವು ಮಾಡ್ಕೊಳ್ತಾ ಇದ್ದಾರಲ್ಲ, ಅವರು ಅರ್ಥ ಮಾಡ್ಕೊಳ್ಳಿ. ನೀವು ಯಹೂದಿಗಳ ಹತ್ರ ಹೋದರೆ ಅವ್ರು ನಿಮ್ಮನ್ನು ಮೂಸಿ ಕೂಡ ನೋಡೋದಿಲ್ಲ. ಯಾಕಂದರೆ ಮುಂಜಿ ಮಾಡಿಸ್ಕೊಂಡು ಗೋಮಾಂಸ ತಿಂದು ಏಕದೇವನ ಆರಾಧನೆ ಮಾಡೋದು ಕೂಡ ಅವರು ಮುಸ್ಲಿಮರ ರೀತಿ, ಕ್ರಿಶ್ಚಿಯನ್ನರ ರೀತಿ ಸಹಿಷ್ಣುಗಳು ಅಲ್ವೇ ಅಲ್ಲ. ಎಲ್ಲ ಯಹೂದಿಗಳು ಕಟ್ಟರ್ ಧರ್ಮಾಂಧರಾಗಿರ್ತಾರೆ, ಮೂಲಭೂತವಾದಿಗಳಾಗಿರ್ತಾರೆ. ಈಗ ಈ ವಿಚಾರವನ್ನು ಬಿಟ್ಬಿಟ್ಟು ನಮ್ಮ ಅಸಲಿ ಮ್ಯಾಟ್ರ್ ಕಡೆಗೆ ಬರೋಣ. ಕ್ಯಾಥರಿನ್ ಪೆರೆಸ್ ಶೆಗ್ದಮ್ಮು ಮದುವೆಯಾದ ಯುವಕ ಸುನ್ನಿ ಮುಸ್ಲಿಂ ಆಗಿದ್ದ. ಆದರೆ ಸ್ವಲ್ಪ ದಿನಗಳಲ್ಲಿ ಆಕೆ ಸುನ್ನಿ ಪಂಥವನ್ನು ದ್ವೇಷ ಮಾಡೋದಕ್ಕೆ ಆರಂಭಿಸಿ ಸಿಯಾ ಇಸ್ಲಾಮನ್ನು ಒಪ್ಕೊಳ್ತಾಳೆ. ತಾನು ಸುನ್ನಿಯಲ್ಲ, ಕಡುಬದ್ಧ ಶಿಯಾ ಮುಸ್ಲಿಂ ಅಂತ ಇಡೀ ಜಗತ್ತಿಗೆ ಸಾರ್ಕೊಂಡು ಬರ್ತಾಳೆ. ಪ್ರವಾದಿ ಮೊಹಮ್ಮದರ ಅಳಿಯ ಹಜ್ರತ್ ಅಲಿ ಹಾಗೂ ಮೊಮ್ಮಗ ಇಮಾಮೆ ಹುಸೇನ್ ಬಗ್ಗೆ ಆಳವಾದ ಅಧ್ಯಯನ ನಡೆಸಿ ಅವರ ಬಗ್ಗೆ ಪುಸ್ತಕಗಳನ್ನು ಕೂಡ ಬರೀತಾಳೆ. ಇರಾನ್ ಮತ್ತು ಶಿಯಾ ಮುಸ್ಲಿಮರ ಪರವಾಗಿ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾಳೆ. ನೋಡ್ತಿದ್ದಂಗೆ ಈಕೆ ಒಬ್ಬ ಜರ್ನಲಿಸ್ಟ್ ಆಗಿಬಿಡ್ತಾಳೆ. ಆಕೆ ಬರವಣಿಗೆ ಶೈಲಿಗೆ ಮಾರುವುದ ಇರಾನ್ ಜನತೆ ಆಕೆಯನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಡ್ತಾರೆ. ಇರಾನಿನ ಪ್ರಮುಖ ಪತ್ರಿಕೆಗಳಲ್ಲಿ ಅದಿಷ್ಟೇ ಅಲ್ಲ, ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಾಮೆನಿ ಅವರ ಅಧಿಕೃತ ವೆಬ್ಸೈಟ್ ಇತ್ತು, khamenei.ir ಅಂತ. ಅಲ್ಲೂ ಕೂಡ ಈಕೆ ಲೇಖನಗಳು ರಾರಾಜಿಸೋಕ್ಕೆ ಪ್ರಾರಂಭ ಮಾಡ್ತವೆ. ಇರಾನ್ಗೆ ಭೇಟಿ ನೀಡಿದ ಈಕೆ ಅಲ್ಲಿನ ಪ್ರಭಾವಿ ನಾಯಕರನ್ನು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಭೇಟಿ ಆಗ್ತಾ ಹೋಗ್ತಾಳೆ. 2 ವರ್ಷಗಳ ಹಿಂದೆ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ ಇರಾನಿನ ಅವತ್ತಿನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರನ್ನು ಕೂಡ ಅವರನ್ನು ಮೀಟ್ ಮಾಡಿ ಇಂಟರ್ವ್ಯೂ ಕೂಡ ಮಾಡ್ತಾಳೆ. ಅವರ ಮೂಲಕ ಇರಾನ್ನ ಟಾಪ್ ಮಿಲಿಟರಿ ಕಮಾಂಡರ್ಗಳ ಒಡನಾಟವನ್ನು ಈಕೆ ಬೆಳೆಸ್ಕೊಳ್ತಾಳೆ. ದಿನ ಕಳೆದಂಗೆ ಇರಾನ್ನಲ್ಲೇ ಈಕೆ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೊರಹೊಮ್ತಾಳೆ. ಇಷ್ಟೆಲ್ಲ ಆದರೂ ಆಕೆ ಮೊಸಾದ್ ಏಜೆಂಟ್ ಅನ್ನೋ ಒಂದೇ ಒಂದು ಸಣ್ಣ ಅನುಮಾನ ಕೂಡ ಇರಾನಿನ ಭದ್ರತಾ ಸಂಸ್ಥೆಗಳಿಗೆ ಬರೋದೇ ಇಲ್ಲ. ಇದರ ಲಾಭ ಪಡೆದ ಮೊಸಾದು ಇರಾನ್ನಲ್ಲಿ ತನ್ನದೇ ಆದ ಒಂದು ಅನಧಿಕೃತ ಆರ್ಮಿ ಬೇಸ್ ಹಾಗೂ ಡ್ರೋನ್ ವರ್ಕ್ಶಾಪ್ಗಳನ್ನು ನಿರ್ಮಿಸಿ ಕಾರ್ಯಾಚರಣೆಯನ್ನು ಚುರುಕುಗೊಳಿಸ್ತದೆ. ಇರಾನಿನ ಮಿಸೈಲ್ ನೆಲೆಗಳು, ಆರ್ಮಿ ಬೇಸ್ಗಳಿರುವ ಜಾಗಕ್ಕೆಲ್ಲ ಇಸ್ರೇಲು ತನ್ನ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಸಾಗಿಸ್ತದೆ. ಕಳೆದ ವರ್ಷ ನಡೆದ ಇಸ್ರೇಲ್ ದಾಳಿಯ ಸಂದರ್ಭದಲ್ಲಿ ಇರಾನ್ ಪಡೆಗಳಿಗೆ ದಿಕ್ಕೆ ತೋಚೋದಿಲ್ಲ. ಅದಕ್ಕೆ ಇದೇ ಕಾರಣ ಆಗಿರ್ತದೆ. ದಾಳಿ ಎಲ್ಲಿಂದ ಹೇಗೆ ನಡೀತಾ ಇದೆ ಅನ್ನೋದೇ ಅವ್ರಿಗೆ ಅರ್ಥ ಆಗೋದಿಲ್ಲ. ಇಸ್ರೇಲ್ ತನ್ನ ಕಾರ್ಯಾಚರಣೆಯನ್ನು ಅಷ್ಟು ನಿಖರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಮಾಡಿ ಮುಗಿಸುತ್ತೆ. ಅದಕ್ಕೆ ಪ್ರಮುಖ ಕಾರಣ ಕ್ಯಾಥರಿನ್ ಪೆರೆಸ್ ಶೆಗ್ದಮ್. 2024ರ ಜುಲೈನಲ್ಲಿ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿಯೇ ಹತ್ಯೆಗೀಡಾಗಿದ್ದ ಹಮಾಸ್ನ ಟಾಪ್ ಲೀಡರ್ ಇಸ್ಮಾಯಿಲ್ ಹನಿಯಾ ಅವರನ್ನು ಕೂಡ ಈ ಕ್ಯಾಥರಿನ್ ಟೆಹರಾನ್ನಲ್ಲಿದ್ದಾಗ ಭೇಟಿಯಾಗಿರ್ತಾಳೆ ಅನ್ನೋದು ಮತ್ತೊಂದು ಬೆಚ್ಚಿ ಬೀಳಿಸುವ ಸತ್ಯ ಇದು. ಅಂತಾರಾಷ್ಟ್ರೀಯ ಪತ್ರಿಕೆಗಳ ಮುಖಪುಟಗಳಲ್ಲಿ ಶಿಯಾ ಪಂಗಡ, ಪ್ಯಾಲೆಸ್ತೀನು, ಹಮಾಸು, ಹೆಜ್ಬುಲ್ಲಾ ಮತ್ತು ಹೌತಿ ಸಂಘಟನೆಗಳನ್ನು ಬೆಂಬಲಿಸಿ ಯಹೂದಿಗಳನ್ನು ಅತ್ಯಂತ ಕಟುವಾಗಿ ವಿರೋಧಿಸಿ ಈಕೆ ಲೇಖನಗಳನ್ನು ಬರಿತಾ ಇದ್ಲು. ಅರೇಬಿಯಾಸ್ ರೈಸಿಂಗ್ ಮತ್ತು ಫ್ರಮ್ ಮೆಕ್ಕಾ ಟು ದಿ ಪ್ಲೇನ್ ಆಫ್ ಕರ್ಬಲ್ ಅನ್ನೋ ಪುಸ್ತಕಗಳನ್ನು ಬರೆದು ಇಡೀ ಇಸ್ಲಾಂ ಜಗತ್ತಿಗೆ ಕಣ್ಮನಿಯಾಗ್ಬಿಡ್ತಾಳೆ. ಒಬ್ಬ ಯಹೂದಿಯಾಗಿ ಹುಟ್ಟಿ ತನ್ನ ಧರ್ಮವನ್ನೇ ದ್ವೇಷ ಮಾಡ್ತಾ ಇಸ್ಲಾಮಿಕ್ ರಾಷ್ಟ್ರದ ಪರವಾಗಿ ನಿಂತಾಗ ಸಹಜವಾಗಿಯೇ ಇರಾನಿನ ನಾಯಕರು ಮತ್ತು ಜನರು ಅವಳನ್ನು ಕಣ್ಣು ಮುಚ್ಚಿ ನಂಬಿಡ್ತಾರೆ. 100ಕ್ಕೂ ಹೆಚ್ಚು ಟಾಪ್ ಅಧಿಕಾರಿಗಳು ಆಕೆಯ ಸಂಪರ್ಕದಲ್ಲಿರ್ತಾರೆ. ಆದರೆ ತನ್ನ ಕಾರ್ಯಾಚರಣೆಗಳೆಲ್ಲ ಮುಗಿದ ಬಳಿಕ 2021ರಲ್ಲಿ ಆಕೆ ಇಸ್ರೇಲ್ಗೆ ವಾಪಸ್ ಹೋಗ್ತಾಳೆ. ಅಲ್ಲಿ ಟೈಮ್ಸ್ ಆಫ್ ಇಸ್ರೇಲ್ ಪತ್ರಿಕೆಯಲ್ಲಿ ಲೇಖನವೊಂದನ್ನು ಬರೆದು ತನ್ನ ಅಸಲಿ ಬಣ್ಣವನ್ನು ಜಗತ್ತಿನ ಮುಂದೆ ಇಡ್ತಾಳೆ. ನಾನೊಬ್ಬ ಯಹೂದಿ, ನಾನೊಬ್ಬ ಕಟ್ಟ ಜಿಯೋನಿಸ್ಟು, ನಾನು ಮೊಸಾದ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೆ. ಇರಾನ್ನ ನಾಯಕರನ್ನು ಭೇಟಿಯಾಗೋದಕ್ಕೆ ಹಾಗೂ ಅಲ್ಲಿನ ಗುಟ್ಟುಗಳನ್ನು ತಿಳಿದುಕೊಳ್ಳೋದಕ್ಕೆ ಮಾತ್ರ ನಾನು ನನ್ನ ಹೆಸರು ಮತ್ತು ಧರ್ಮವನ್ನು ಬದಲಾಯಿಸ್ಕೊಂಡಿದ್ದೆ ಅಂತ ಬಹಿರಂಗವಾಗಿ ಘೋಷಣೆ ಮಾಡ್ತಾಳೆ. ಈಕೆ ಇರಾನ್ನಲ್ಲಿದ್ದಾಗ ಟಾಪ್ ನಾಯಕರು ಎಲ್ಲೆಲ್ಲಿಗೆ ಹೋಗ್ತಾ ಇದ್ರು ಅಲ್ಲಿಗೆಲ್ಲ ಈಕೆ ಹೋಗಿ ಫಾಲೋ ಮಾಡ್ತಾ ಇದ್ಲು. ಮಿಲಿಟರಿ ನೆಲೆಗಳ ರಹಸ್ಯ ಫೋಟೋಗಳನ್ನು ತೆಗೆದು ಇಸ್ರೇಲ್ಗೆ ರವಾನೆ ಮಾಡ್ತಾ ಇದ್ದು. ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ ಯುದ್ಧ ತೀವ್ರತೆ ಹೆಚ್ಚಾದಾಗ ಇರಾನ್ ನಾಯಕರು ತಮ್ಮ ಸುರಕ್ಷತೆಗೋಸ್ಕರ ವಾಸಸ್ಥಳಗಳನ್ನು ಬದಲಾವಣೆ ಮಾಡ್ತಾರೆ. ಆದರೆ ಈಕೆ ಕೊಟ್ಟಿರೋ ಕರಾರುವಾದ ಮಾಹಿತಿ ಆಧಾರದ ಮೇಲೆ ಇಸ್ರೇಲು ಅವರ ಹೊಸ ಅಡಗುತಾಣಗಳ ಮೇಲೂ ಕೂಡ ನಿಖರವಾಗಿ ದಾಳಿ ನಡೆಸಿ ಒಬ್ಬೊಬ್ಬರನ್ನು ಮುಗಿಸ್ತಾ ಬಂತು. ಇರಾನ್ ಗುಪ್ತಚರ ಇಲಾಖೆಗೆ ಈ ಇಂಟರ್ನಲ್ ಡೀಟೇಲ್ಸ್ ಹೇಗೆ ಲೀಕ್ ಆಗ್ತಿದೆ ಅನ್ನೋದು ಅರಿವಾಗುವಷ್ಟರಲ್ಲಿ ಕಾಲ ಮಿಂಚೋಗಿತ್ತು. ಇರಾನಿನ ಅಧಿಕಾರಿಗಳ ಜೊತೆಗೆ ಹಾಸಿಗೆ ಹಂಚಿಕೊಂಡು ತನ್ನ ಮೈ ಮಾರಿಕೊಂಡು ಹನಿ ಟ್ರ್ಯಾಪ್ ಮೂಲಕ ಆಕೆ ತನ್ನ ದೇಶಕ್ಕಾಗಿ ಶತ್ರುಗಳ ಪ್ರತಿಯೊಂದು ರಹಸ್ಯವನ್ನು ಸೋರಿಕೆ ಮಾಡಿದ್ಲು. ಕ್ಯಾಥರಿನ್ ಬಿಟ್ಟು ಹೋದ ಗುಪ್ತಚರ ಜಾಲದ ಬೇರುಗಳು ಇವತ್ತಿಗೂ ಕೂಡ ಇರಾನನ್ನು ಕಾಡ್ತಾನೆ ಇದ್ದಾವೆ. ಹೆಜ್ಬುಲ್ಲಾ ನಾಯಕ ಹಸನ್ ನಸ್ರುಲ್ಲಾ ಮತ್ತು ಹಮಾಸ್ ನಾಯಕ ಹ್ಯಾಯಾ ಸಿನ್ವರ್ ಅವರ ನಿಖರವಾದ ಅಡಗುತಾಣಗಳನ್ನು ಪತ್ತೆ ಹಚ್ಚಿ ಇಸ್ರೇಲ್ ಕೊಲೆ ಮಾಡುವುದರ ಹಿಂದೆ ಕ್ಯಾಥರಿನ್ ಅಂತ ಏಜೆಂಟ್ಗಳು ಇರಾನ್ ಮತ್ತು ಅದರ ಫ್ರಾಕ್ಸಿಗಳ ಒಳಗೆ ಸೃಷ್ಟಿಸಿರುವ ಗುಪ್ತಚರ ಸೋರಿಕೆ ಪ್ರಮುಖ ಕಾರಣ ಆಗಿದೆ. ಇರಾನ್ ತನ್ನ ಶಸ್ತ್ರಾಸ್ತ್ರ ಬಲವನ್ನು ಈ ತನಕ ಹೆಚ್ಚು ಮಾಡಿಕೊಳ್ತಾ ಬಂದಿದೆ ಹೊರತು ತನ್ನದೇ ದೇಶದಲ್ಲಿನ ಆಂತರಿಕ ಭದ್ರತೆಯಲ್ಲಿನ
ಈ ಬೃಹತ್ ರಂಧ್ರಗಳನ್ನು ಮುಚ್ಚಲು ಸಂಪೂರ್ಣ ವಿಫಲ ಆಗಿದೆ. ಇವತ್ತು ಈ ಕ್ಯಾಥ್ರೀನ್ ಸಂಪೂರ್ಣವಾಗಿ ಕಣ್ಮರೆ ಆಗಿದ್ದಾಳೆ. ಇರಾನ್ನ ಗುಪ್ತಚರ ಸಂಸ್ಥೆಗಳು ಆಕೆಯ ಫೋಟೋಗಳನ್ನು ದೇಶಾದ್ಯಂತ ಅಂಟಿಸಿ ಆಕೆಗೋಸ್ಕರ ಹಗಲು ರಾತ್ರಿ ಹುಡುಕಾಡ್ತಾ ಇದ್ದಾರೆ. ಆದರೆ ಆಕೆಯ ಒಂದೇ ಒಂದು ಸಣ್ಣ ಸುಳಿವು ಕೂಡ ಈ ತನಕ ಅವರಿಗೆ ಸಿಕ್ಕಿಲ್ಲ. ತನ್ನ ಗುರುತನ್ನು ಮತ್ತೆ ಮತ್ತೆ ಬದಲಾವಣೆ ಮಾಡಿಕೊಂಡು ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಆಕೆ ಹೊಸ ರೂಪದಲ್ಲಿ ಜೀವನ ಮಾಡ್ತಾ ಇರ್ಬೋದು. ಇರಾನ್ನ ಅತಿ ದೊಡ್ಡ ಭದ್ರತಾ ವೈಫಲ್ಯದ ಸಂಕೇತವಾಗಿ ಆಕೆ ಇತಿಹಾಸದಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾಳೆ. ಇಸ್ರೇಲನ್ನು ಅಮೇರಿಕದ ಸಾಕುನಾಯಿ ತನ್ನ ಶತ್ರು ದೇಶವನ್ನು ಮುಗಿಸೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತದೆ ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ. ಮೊಸಾದ್ ತನ್ನ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ತನ್ನದೇ ದೇಶದ ತನ್ನದೇ ಧರ್ಮದ ಮಹಿಳೆಯನ್ನು ಬೇರೆ ದೇಶದ ಬೇರೆ ಧರ್ಮದ ಗಂಡಸರ ಮುಂದೆ ಅಡ ಇಟ್ಟಿತ್ತು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.